ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂಥ ಗೊಂದಲಕ್ಕೆ ತೆರೆ ಬಿದ್ದಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪದಗ್ರಹಣಕ್ಕೂ ಕೂಡ ಕೌಂಟ್ ಡೌನ್ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಯತ್ನ ಫಲ ಎಲ್ಲವೂ ಕೂಡ ಈಡೇರುವಂಥ ಸಮಯ ಬಂದಿದೆ. ಕೇವಲ ಡಿ ಕೆ ಶಿವಕುಮಾರ್ ಅವರ ಪ್ರಾರ್ಥನೆ ಅಲ್ಲ, ಲಕ್ಷಾಂತರ ಅವರ ಅಭಿಮಾನಿಗಳು ಕಾರ್ಯಕರ್ತರ ಪ್ರಾರ್ಥನೆ ಒಂದೇ ಆಗಿತ್ತು, ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ. ಅದರಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಚಿಕ್ಕ ಸಾದೇನಹಳ್ಳಿ ಅಂತ ಈ ಒಂದು ಗ್ರಾಮದ ಈಶ್ವರಪ್ಪ ಅಂತ ಇವರು ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಕೂದಲನ್ನು ಮತ್ತು ಗಡ್ಡವನ್ನು ಕೂಡ ಕಳೆದ 3 ವರ್ಷಗಳಿಂದಲೂ ಕೂಡ ಬಿಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ನೋಡ್ಬೋದು, ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಚಿಕ್ಕ ಸಾದೇನಹಳ್ಳಿ ಅಂತ ಆ ಒಂದು ಗ್ರಾಮದ ಈಶ್ವರಪ್ಪ ಅಂತ ಡಿ ಕೆ ಶಿವಕುಮಾರ್ ಅವರ ಹಪ್ಪಟ ಅಭಿಮಾನಿ, ಅವರ ಒಬ್ಬರು ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತ ಕೂಡ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರ ಅಭಿಮಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರ ಪತ್ನಿ ಕೂಡ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಕೂಡ ಕೆಲಸವನ್ನು ಮಾಡಿದರು. ಇವರು ಕಳೆದ 3 ವರ್ಷಗಳಿಂದಲೂ ಒಂದು ಭಯಕ್ಕೆ ಏನಂದರೆ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರು CM ಆಗೋವರೆಗೂ ಕೂಡ ನಾನು ಕಟ್ಟಿಂಗನ್ನು ಮಾಡಿಸ್ಕೊಳ್ಳಲ್ಲ, ಜೊತೆಗೆ ಗಡ್ಡವನ್ನು ಕೂಡ ಬೋಳಿಸ್ಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಕಳೆದ 3 ವರ್ಷಗಳಿಂದಲೂ ಕೂಡ ಈ ರೀತಿ ಕೂದಲನ್ನು ತಲೆಯಲ್ಲಿ ಮತ್ತು ಗಡ್ಡದಲ್ಲಿ ಕೂಡ ಬಿಟ್ಕೊಂಡಿರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಹೀಗಾಗಿ ಆ CM ಆಗಿ ಪದಗ್ರಹಣ ಮಾಡಿದ ಮಾರನೇ ದಿನ ಕೂಡ ನಾನು ಅರಕೆ ಅಂದರೆ ಮುಡಿಯನ್ನು ಕೂಡ ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವುಗಳ ಬಗ್ಗೆ ಮಾತಾಡೋಕ್ಕೆ ಅವರು ಕೂಡ ಇದ್ದಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಏನು ನಿಮ್ಮ ಅರಕೆ? ಯಾಕೆ ಕೂದಲಾಗಲಿ ಗಡ್ಡನಾಗಿ ಬಿಟ್ಟಿರುವಂಥದ್ದು? ನಾನು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಕೆ ಭಾರಿ ದಿನಗಳಿಂದ ಆಸೆ ಇತ್ತು ಅವ್ರಿಗೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ. ಮತ್ತು ಸಾಕ್ಷಿ ಗುಡ್ಡೆ ಅಂತ ಹೇಳ್ತಾರೆ, ಮಾತಿದ್ದಾರೆ. ಆ ಸಾಕ್ಷಿ ಗುಡ್ಡೆನ ಉಳಿಸೋ ಥರ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಆ ಆಸೆಗೋಸ್ಕರ ನಾನು ಅವರು ಮುಖ್ಯಮಂತ್ರಿ ಆದರೆ ಏನಾದರೂ ಕರ್ನಾಟಕದಲ್ಲಿ ಬದಲಾವಣೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ನಾವು ಈ ಅರ್ಕೆ ಹೊತ್ಕೊಂಡಿದ್ದೀನಿ. ಈ ಕೂದಲನ್ನ ಮತ್ತು ಗಡ್ಡವನ್ನು ಎಷ್ಟು ದಿನಗಳಿಂದ ಬಿಟ್ಟಿರೋದು ಅಂತ? ನಾನು ಸುಮಾರು 3 ವರ್ಷಗಳಿಂದ ಬಿಟ್ಟಿರ್ತೀನಿ. 3 ವರ್ಷದಿಂದ ಬಿಟ್ಟಿದ್ದೀನಿ. ಮತ್ತು ಪ್ರಯಾಗ್ರಾಜ್ ಹೋಗಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಅಂತ ಅರ್ಕೆ ಮಾಡಿಕೊಂಡು ನೀರೇ ಮುಳುಗಿ ಬಂದಿದ್ದೀನಿ. ಅಲ್ಲಿಂದ ಅರ್ಕೆ ಮಾಡ್ಕೊಂಡು ಅಂತ. ಯಾವಾಗ ಹೋಗಿದ್ರಿ ಪ್ರಯಾಗ್ರಾಜ್ಗೆ? ಏನು ಅರ್ಕೆ ಹೊತ್ಕೊಂಡಿದ್ರಿ? ಅದೇ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಏನು ಬೇರೆ ಉದ್ದೇಶ ಇಲ್ಲ. ನಾನು ಪ್ರಯಾಗ್ರಾಜ್ಗೆ ಹೋಗಿ ನೀರಲ್ಲಿ ಫೋಟೋ ಹಿಡ್ಕೊಂಡು ನೀರು ಮುಳುಗಿ ಅರ್ಕೆ ಮಾಡ್ಕೊಂಡು ಬಂದೀನಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ಮುಖ್ಯಮಂತ್ರಿ ಆದಮೇಲೆ ನಾನು ಅವ್ರ ಮಂತ್ರಾಲಯಕ್ಕೆ ಹೋಗಿ ನಾನು ಅವರ ಅರ್ಕೆಯನ್ನು ಪೂರೈಸಿ 101 ಮೂಟೆ ಅಕ್ಕಿ ಮೂಟೆ ಕೊಟ್ಟು ರಾಘವೇಂದ್ರ ಸ್ವಾಮಿಗೆ ಅಲ್ಲಿ ಅರ್ಕೆ ತಿರ್ಸ್ಕೊಂಡು ಬರ್ತೀನಿ ಅಂತ ಬಯಸ್ತೀನಿ. ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗೆ ಅರ್ಕೆ ಹೊತ್ಕೊಂಡಿದ್ರಾ ಈ ರೀತಿ ಅಥವಾ ಏನು ಅಂತ? ಇಲ್ಲ, ರಾಘವೇಂದ್ರ ಸ್ವಾಮಿಗೆ ಅವ್ರು ಅರ್ಕೆ ಹೊತ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ನಾನು ಮುಡಿ ಕೊಡ್ತೀನಿ. ಮುಖ್ಯಮಂತ್ರಿ ಆದಮೇಲೆ ಮುಡಿ ಕೊಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡೆ ಇಷ್ಟು ಇರೋದು ನಾನು. ಸರ್, ಈಗ ಸಾಕಷ್ಟು ಗೊಂದಲಗಳಿತ್ತು, ಡಿ ಕೆ ಶಿವಕುಮಾರ್ CM ಆಗ್ತಾರೋ ಅಥವಾ ಆಗಲ್ವೋ ಅನ್ನೋಂಥದ್ದಿತ್ತು. ಈಗ ಫೈನಲ್ ಆಯಿತು, ಇನ್ನೇನು CM ಆಗಿ ಪಾದಗ್ರಹಣ ಮಾಡ್ತಾರೆ. ಒಂದು ವೇಳೆ ಆ ಒಂದು ಅವಕಾಶ ಸಿಕ್ಕಿಲ್ಲ ಅಂದಿದ್ರೆ ಹೇಗೆ ಬಿಡ್ತಿದ್ರಾ ಲೈಫ್ ಲಾಂಗ್ ಅಥವಾ ಹೇಗೆ? ಇಲ್ಲ, ನಾನು ಮುಖ್ಯಮಂತ್ರಿ ಆಗೋ ತನಕ ಬಿಡಬೇಕು ಅಂತಲೇ ಇದ್ದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗ ಹೋಗಿ ಮಾಡಿಸ್ಬಿಡೋಣ, ನನಗೆ ಆಸೆ ಇರಲಿಲ್ಲ. ಮುಖ್ಯಮಂತ್ರಿ ಆಗಲೇಬೇಕು, ಹಾಗೆ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೊಂದು. ಅವರು ಮಾಡ್ತಾ ದೇವರುಗಳು ಕಾರ್ಯಗಳು ಮತ್ತು ಎಲ್ಲ ಜನಬೆಂಬಲ. ಅವರು ಕರ್ನಾಟಕದಲ್ಲಿ 36 ಸೀಟ್ ಬೇಕು. ಡಿ ಕೆ ಶಿವಕುಮಾರ್ ಬಂದಿದ್ದಕ್ಕೆ 36 ಸೀಟು 136 ಸೀಟ್ ಬಂದಿದ್ದಿಲ್ಲ ಅಂತ ಬರ್ತಾರಲ್ಲ. ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂದರೆ ಈಗ ಬೆಂಗಳೂರು ಮತ್ತು ಮೈಸೂರು ಮಂಡ್ಯ ಈ ಭಾಗದೆಲ್ಲನೂ ಓಟ್ ಹಾಕಿದ ಜನ ಅದೇ ಉದ್ದೇಶಕ್ಕೋಸ್ಕರ. ಆ ಉದ್ದೇಶ ಇವತ್ತು ಅವ್ರಿಗೆ ಆಸೆ ತೀರ್ತದೆ. ಅವರ ತಮ್ಮರಿಗೆ ಡಿ ಕೆ ಸುರೇಶನಿಗೆ ಇದ್ದ ಆಸೆ ನಮ್ಮಣ್ಣ ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು, ನಮ್ಮಣ್ಣ ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು, ನಮಗೆ ಇನ್ನೇನು ಆಸೆ ಇಲ್ಲ ಅಂತ ಅವಾಗ ಪದೇ ಹೇಳ್ತಾಯಿದ್ರು. ಆ ಆಸೆ ಇವತ್ತು ಈಡೇರ್ತಾ ಇದೆ ಅವರಿಗೆ. ಯಾವಾಗಲಿಂದ ನಿಮ್ಗೆ ಡಿ ಕೆ ಶಿವಕುಮಾರ್ ಪರಿಚಯ? ಯಾವಾಗಲಿಂದ ಅವ್ರ ಅಭಿಮಾನಿ ನೀವು ಅಂತ? ನಾನು ಸುಮಾರು ಒಂದು 25 ವರ್ಷದಿಂದ ನನಗೆ ಅವ್ರ ಅಭಿಮಾನಿಯನ್ನು. ನನಗೆ ಅವರು ನನ್ನ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಅವರೇ ನನ್ನ ಮೂಲ ಕಾರಣ. ನನಗೆ ಅವರೇ ಗುರುಗಳು. ನಮಗೆ ಅದು ಮತ್ತು ಡಿ ಕೆ ಸುರೇಶನ ನಮ್ಮ ಗುರುಗಳು. ಅವರ ಮಾರ್ಗದರ್ಶನ ನಾನು ಜನ ಸಂಘಟನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಗೆದ್ದಿದ್ದೇ ಒಂದು ವಿಚಿತ್ರ. ನಾನು ಬಡತನದಿಂದ ಬಂದಿರೋದು, ನನಗೆ ಯಾರೂ ಬೆಂಬಲ ಇಲ್ಲ, ಏನಿಲ್ಲ. ಜನಗಳು ಸೇವೆ ಮಾಡಿದೆ. ಆವಾಗ ಜಿಲ್ಲಾ ಪಂಚಾಯತಿಯಲ್ಲಿ 3618 ಲೀಡರ್ ಗೆಲ್ಸರು ಜನ ಅಂತ ದುಡ್ಡಿರಲಿಲ್ಲ. ಬರೀ ಕಾಲು ಕೈ ಮುಗಿದು ಓಟ್ ಹಾಕೊಂಡು ಗೆಲ್ಸಿದ್ದೆ. ಓಕೆ, ಈಗ ಯಾವಾಗ ಮುಡಿ ಕೊಡುವಂಥದ್ದು? ನಾನೀಗ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಹೋಗಿ ಒಂದು ಹಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಹೋಗಿ ಮಂತ್ರಾಲಯಕ್ಕೆ ಮುಡಿ ಕೊಟ್ಟು ಬರ್ತೀನಿ. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಮಾತು. ನಾನು ಮಂತ್ರಾಲಯಕ್ಕೆ ಒಂದು ಹರಕೆ ಹೊತ್ಕೊಂಡಿದ್ದೆ, ಅವರು CM ಆಗೋವರೆಗೂ ಕೂಡ ನಾನು ಮುಡಿ ಕೊಡುವುದಿಲ್ಲ, ಅವ್ರು CM ಆಗ್ತಾರೆ ಅನ್ನೋಂಥ ನಂಬಿಕೆ ಇದೆ. CM ಆಗಿದ್ದ ಮಾರನೇ ಕ್ಷಣವೇ ನಾನು ಮಂತ್ರಾಲಯಕ್ಕೆ ಹೋಗಿ ನನ್ನ ಮುಡಿಯನ್ನು ಕೂಡ ಕೊಡ್ತೀನಿ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.